ಬೇರೆ ಯಾವ್ದು ಕೇಸ್ ಇಲ್ಲ, ಒಂದೇ, ಬೇರೆ ಯಾವುದಿಲ್ಲ. ಎಲ್ಲರದ್ದು ಬೆಂಬಲ ಕೇಸಾ? ಯಾವ ಸ್ಟೇಜಲ್ಲಿದೆ? ಹಾಂ, ಎಷ್ಟು ವಿಟ್ನೆಸ್ ಆಗಿದೆ? 22 ಆಗಿದೆ. 22 ಆಗಿದೆ. ಎಲ್ಲರೂ ಹಾಸ್ಟೆಲ್ ಆಗ್ಬಿಟ್ಟಿದಾರಾ? ಹಾಸ್ಟೆಲ್ ಆಗಿಲ್ಲ. ನಿಮ್ಮಲ್ಲಿ ಯಾರೋ ಒಬ್ಬ ಥ್ರೆಟ್ ಮಾಡಿದ್ನಲ್ಲ, ಇನ್ನೊಬ್ಬ ವಿಟ್ನೆಸ್ ತರೋದು ಹೇಳಬಾರ್ದು ಅಂತೇಳಿ, ಹರ್ಷ, ಹಾಂ, ಬೇಲ್ ಕ್ಯಾನ್ಸಲೇಷನಿಗೆ ಬರೆದ್ಬಿಟ್ಟು ನನಗೆ ಕಾಪಿ ಹಾಕ್ಬಿಟ್ಟು, ಯಾರಾದರೂ ಒಬ್ಬ ವಿಟ್ನೆಸ್ಸಿಗೆ ಥ್ರೆಟ್ ಮಾಡಿದ್ದು ಗೊತ್ತಾದರೆ ಇಮ್ಮಿಡಿಯೇಟ್ ಬೇಲ್ ಕ್ಯಾನ್ಸಲೇಷನಿಗೆ ಬರೀತೀನಿ ನಾನು, ಇಮ್ಮಿಡಿಯೇಟ್ ಬೇಲ್ ಕ್ಯಾನ್ಸಲೇಷನಿಗೆ ಬರೀತೀನಿ. ಬೇಲ್ ಕಂಡೀಷನ್ ಓದಿದರೆ ಏನಂತಿದೆ ಅಂತ? ನ್ಯಾಯಾಲಯ ಬೇಲ್ ಕೊಡುವಾಗ ಒಂದು ಕಂಡೀಷನ್ ಹಾಕಿದೆ, ಏನಂತ? ಸಾಕ್ಷಿದಾರರಿಗೆ ಬೆದರಿಸಬಾರ್ದು ಅಂತ. ಹೌದಾ? ಸರಿಯಾ? ನಿಂತ್ಕೊ, ನೆಟ್ಟಿಗೆ ನಿಂತ್ಕೊ, ಗಂಭೀರವಾಗಿ. ಈಗಲೇ ನಿಂದು ರೌಡಿಸಮ್ ನಡೀತಾ ಇದೆ ಇಲ್ಲಿ. ಹಾಂ, ಮತ್ತೇನು ಗಡ್ಡ ಮೀಸೆ ಹಿಂಗಂತಿದ್ಯಲ್ಲ, ಅಷ್ಟೊಂದು ದೊಡ್ಡವನಾ? ನೆಟ್ಟಿಗೆ ನಿಂತ್ಕೊಳಕ್ಕಾಗಲ್ವಾ ಗಂಭೀರವಾಗಿ? ಏನು ಕಲ್ತಿದ್ದೀನಿ ಬುದ್ಧಿನ ನೀನು? ಯಾರಾದರೂ ವಿಟ್ನೆಸ್ ಥ್ರೆಟ್ ಮಾಡಿದರೆ ಇಮ್ಮಿಡಿಯೇಟ್ ಬೇಲ್ ಕ್ಯಾನ್ಸಲೇಷನ್ ಬರೀತೀನಿ. ನಿಮ್ದು ಏನಿದೆ ಹೋಗಬೇಕು, ಕೋರ್ಟಿಗೆ ಹಾಜರಾಗಬೇಕು, ಮಾಡಬೇಕು ವಿನಃ ಸಾಕ್ಷಿದಾರರಿಗೆ ಯಾವ ಕಾರಣಕ್ಕೂ ಬೆದರಿಕೆ ಒಡ್ಡಬಾರ್ದು. ಇದನ್ನು ಕೋರ್ಟ್ ಮಾನಿಟರಿಂಗು ಭರತ್ ನೀನೇ ಪರ್ಸನಲಿ ಮಾಡಬೇಕು. ಪರ್ಸನಲಿ ಮಾಡ್ಬೇಕು ನೀನು. ಪ್ರತಿಯೊಬ್ಬಂದು ಪ್ರತಿದಿನ ವಿಟ್ನೆಸ್ದು ಪರ್ಸನಲಿ ಮಾನಿಟರ್ ಮಾಡಬೇಕು. ಇವ್ರದ್ದೆಲ್ಲ ಮೊಬೈಲ್ ನಂಬರ್ ತಗೋ, ಎಲ್ಲರದ್ದು ಫೇಸ್ಬುಕ್ ಐ ಡಿ, ಇನ್ಸ್ಟಾಗ್ರಾಮ್ ಏನೇನು ಇವ್ರು ಬಳಸ್ತಾ ಇದ್ದಾರೆ ಎಲ್ಲ ತಗೊಳ್ರಿ. ಎಲ್ಲ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ರಿ. ಇವತ್ತೇ ಬರ್ಸೋಗಿ ಇವ್ರದ್ದೆಲ್ಲ ಡೀಟೇಲ್ಸ್ ತಗೊಳ್ಳಿ. ಒಂದೇ ಟೇಬಲ್ ಹಾಕೊಂಡು ಎಲ್ಲ ಡೀಟೇಲ್ಸ್ ತಗೋ. ನಡೀರಿ, ನಿಮ್ದು ಬರ್ರಿ. ಇಂಡಿವಿಜುವಲ್ ಕೇಸ್